ಮೂಡಾ ಮಾಜಿ ಆಯುಕ್ತರಿಗೆ ರಾಜ್ಯ ಸರ್ಕಾರದಿಂದ ಬಡ್ತಿ ವಿಚಾರ. ದಿನೇಶ್ ಕುಮಾರ್ ನಟೇಶ್ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ ದಾಖಲಿಸಲು ದೂರನ್ನ ನೀಡಲಾಗಿದೆ ಅಂತ ಮೈಸೂರಿನ ವಕೀಲ ಅರುಣ್ ಕುಮಾರ್ ರಿಂದ ದೂರು ಸಲ್ಲಿಕೆಯಾಗಿದ್ದು, ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ವಕೀಲ ನೀಡಿದ್ದಾರೆ. ಈ ಅಧಿಕಾರಿಗಳು ಸರ್ಕಾರಕ್ಕೆ ಧಮಕಿ ಹಾಕ್ತಿದ್ದಾರಾ ಎನ್ನುವಂತಹ ಸಂಶಯವಿದೆ. ಈ ಅಧಿಕಾರಿಗಳಿಂದ ಮೂಡಾಗೆ 5,000 ಕೋಟಿ ನಷ್ಟವಾಗಿದೆ. ಈ ಇಬ್ಬರು ಅಧಿಕಾರಿಗಳ ನೇತೃತ್ವದಲ್ಲಿ ಸಾಕಷ್ಟು ಹಗರಣ ನಡೆದಿದೆ. ಮೂಡಾ ಪ್ರಕರಣದ ಸಂಬಂಧ ಸಾಕ್ಷಿ ಪುರಾವೆಗಳಿವೆ. ಆದರೂ ಇಲ್ಲಿಯವರೆಗೂ ಇಬ್ಬರ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ. ನಾವು ವಕೀಲನಾಗಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಎಂದು ಕೊಂಡಿದ್ದೇನೆ. ಈ ಇಬ್ಬರು ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಸ್ಪಷ್ಟ ದಾಖಲೆಗಳಿವೆ. ಆದರೂ ಸರ್ಕಾರ ಈ ಅಧಿಕಾರಿಗಳಿಗೆ ಮುಂಬಡ್ತಿಯನ್ನ ನೀಡಿದೆ. ಬಡ್ತಿ ನೀಡಿರುವಂತಹ ಹಿಂದೆ ಧಮಕಿ ಹಾಕಿದ್ದಾರೆ ಎನ್ನುವಂತಹ ಸಂಶಯ ಕೂಡ ಇದೆ ಅಂತ ಮೈಸೂರಿನಲ್ಲಿ ವಕೀಲ ಅರುಣ್ ಕುಮಾರ್ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಮೈಸೂರು ಕೇಳಿಲ್ಲ ಕಂಡಿಲ್ಲ ಅಂತ ದೊಡ್ಡ ಭ್ರಷ್ಟಾಚಾರ ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ. ಅದೆಲ್ಲ ತಮಗೆ ಗೊತ್ತಿದೆ. ಈ ಏನು ನಮ್ಮ ದಿನೇಶ್ ಕುಮಾರ್ ಮತ್ತು ನಟೇಶ್ ಹಿಂದೆ ಇದ್ದಂಥ ಕಮಿಷನರ್ಸ್ಗಳು, ಇವರು ಪಿರಿಯಡ್ನಲ್ಲಿ ಮ್ಯಾಕ್ಸಿಮಮ್ ಆಗಿದೆ ಅನ್ನೋಂಥದ್ದು ಸಾಕಷ್ಟು ದಾಖಲೆಗಳು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಸರ್ಕ್ಯುಲೇಟ್ ಆಗಿದೆ. ಎಲ್ಲ ಸಾಕ್ಷಿಗಳು ಎಲ್ಲ ಇದೆ. ಆದರೆ ಇವರ ವಿರುದ್ಧ ಇಲ್ಲಿವರೆಗೂ ಯಾವುದೇ ಥರದ ಕಾನೂನಾತ್ಮಕ ಕ್ರಮ ಜರುಗಿಸಿಲ್ಲ. ಏನಾಗೋಗುತ್ತೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ವ್ಯವಸ್ಥೆ ಇವ್ರ ಹಿಂದೆ ನಿಂತಿದೆಯಾ ಅನ್ನೋಂಥದ್ದು ಎಲ್ಲರನ್ನೂ ಕಾಡ್ತಾರಂಥ ಪ್ರಶ್ನೆ. ನಾವು ಒಬ್ಬ ವಕೀಲನಾಗಿ ಇದನ್ನು ನನ್ನ ಶಕ್ತಿನಲ್ಲಿ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಬೇಕು ಅಂದ್ಬಿಟ್ಟು ಇವತ್ತು ಆ ನಟೇಶ್ ಮತ್ತು ದಿನೇಶ್ ಕುಮಾರ್ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಿ ಅನ್ನೋಂಥ ವಿಚಾರದಲ್ಲಿ ಕಮಿಷನರ್ ಅವ್ರನ್ನ ಭೇಟಿ ಮಾಡ್ತಾಯಿದ್ದೀನಿ. ಈ ಹಿಂದೆನೂ ಕೂಡ ಒಬ್ಬರಿಬ್ಬರು ಕಂಪ್ಲೇಂಟನ್ನು ಕೊಡೋಕ್ಕೆ ಹೋಗಿದ್ರು ಲಕ್ಷ್ಮೀಪುರಂಗೆ. ಯಾಕಂದರೆ ಮೂಡಾ ಜುರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಅದು. ಆದರೆ ಲಕ್ಷ್ಮೀಪುರಂ ಅವ್ರಿಗೆ ಅವರೊಂದು ಎಂಡೋರ್ಸ್ಮೆಂಟ್ ಕೊಟ್ಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಏನು ಎನ್ಕ್ವೈರಿ ನಡೀತಾ ಇದೆ ಅವ್ರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಇದು ಭಾಳ ಆಶ್ಚರ್ಯಕರ ಸಂಗತಿ. ನನಗಿರೋಂಥ ಅಲ್ಪ ಜ್ಞಾನದಲ್ಲಿ ಯಾವುದೇ ಕ್ರೈಮ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಯಾವುದೇ ಕಾರಣಕ್ಕೂ ಫಾರ್ವರ್ಡ್ ಮಾಡೋಂಥ ಪ್ರಶ್ನೆನೇ ಇಲ್ಲ. ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು, ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡೋಂಥ ಸಂದರ್ಭದಲ್ಲಿ ಅವರು ಕೃತ್ಯ ಎಸಗಿಲ್ಲ ಅಂತಂದರೆ ಅವ್ರು ನಿರಪರಾಧಿ ಆಗ್ತಾರೆ. ಆದರೆ ಇಲ್ಲಿ ವ್ಯವಸ್ಥೆ ಹೆಂಗೆ ನಡೀತಾ ಇದೆ ಅಂತಂದರೆ, ಅವ್ರ ವಿರುದ್ಧ ಏನೇ ಕಂಪ್ಲೇಂಟ್ ಕೊಟ್ಟರು ಫಾರ್ವರ್ಡ್ ಆಗ್ತಾ ಇದೆ. ಅದು ಕಾನೂನು ಬಾಹಿರ ಚಟುವಟಿಕೆ. ನೀವು ದಯವಿಟ್ಟು ಲಕ್ಷ್ಮೀಪುರಂಗೆ ಕೋರ್ಡಿನೇಟ್ ಮಾಡಿ ಆ ದಿನೇಶು ಮತ್ತು ನಟೇಶ್ ಅವರ ವಿರುದ್ಧ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಅಂತ ಪೊಲೀಸ್ ಕಮಿಷನರ್ ಅವ್ರಿಗೆ ಇವತ್ತು ಕಂಪ್ಲೇಂಟ್ನ ಕೊಡೋಕ್ಕೆ ಬಂದಿದ್ದೀನಿ. ಈಗ ಅವರು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ನಾರ್ಮಲ್ ಆಗಿ ಕಮಿಷನರ್ ಕಂಪ್ಲೇಂಟ್ ಮಾಡ್ಬೋದು. ನೀವು ಕೇಳಿರೋದು ಒಳ್ಳೆ ಪ್ರಶ್ನೆ. ಈ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಕೂಡ ನಮಗೆ ನೇರವಾಗಿ ಕೇಸ್ಗಳನ್ನು ಮಾಡೋಕ್ಕೆ ಬರೋದಿಲ್ಲ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವರು ಈ ಥರ ಕೃತ್ಯಗಳನ್ನ ಎಸಗ್ತಾ ಇರ್ತಾರೆ. ಇದು ನೋಡಿ, ತಮಗೆಲ್ಲ ಗೊತ್ತಿರೋಂಗೆ DC ಅವರು ಅವರ ಪತ್ರದಲ್ಲಿ ಸರ್ಕಾರಕ್ಕೆ ಬರೆದಿರೋದ್ರಲ್ಲಿ 1,000 ಕೋಟಿ ಅಂತ ನಮೂದಿಸಿದರು. ಆದರೆ ಇತ್ತೀಚೆಗೆ ಗೊತ್ತಾಗ್ತಾ ಇರೋಂಥದ್ದು ಸಾಕ್ಷಿ ಆಧಾರಗಳ ಮೇಲೆ 5,000 ಕೋಟಿಗಿಂತ ಜಾಸ್ತಿ ಆಗಿದೆ ಅಂತ. ನೀವು ಕೇಳಿದಂಥ ಪ್ರಶ್ನೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಕೇಸನ್ನ ದಾಖಲೆ ಮಾಡಬಹುದಾ ಅಂತ. ಕಮಿಷನರ್ಗೂ ಕೂಡ ನಂದೇನು ಈ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಈ ಕಂಪ್ಲೇಂಟ್ನಲ್ಲಿ ಯಾವ್ಯಾವ ಸುಪ್ರೀಂ ಕೋರ್ಟ್ ಕೇಸ್ನಲ್ಲಿ ಮೇಲ್ನೋಟಕ್ಕೆ ಸರ್ಕಾರಿ ಅಧಿಕಾರಿಗಳು ಯಾವುದಾದ್ರು ಇಂಥ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರೆ ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡ್ಕೋಬೋದು. ಆ್ಯಂಡ್ ಪರ್ಮಿಷನ್ ತಗೊಳ್ಳೋದು ಅನ್ನೋಂಥದ್ದು ಅದು ಕೋರ್ಟ್ಗೆ ಬಿಟ್ಟಂಥ ವಿಚಾರ, ಯಾವ ಟೈಮಲ್ಲಿ ಪರ್ಮಿಷನ್ ಕೇಳ್ಬೋದು ಅಂತ. ಬಟ್ ಅವ್ರ ವಿರುದ್ಧ FIRನ ರಿಜಿಸ್ಟರ್ ಮಾಡಿಕೊಂಡು ಕೇಸ್ನ ದಾಖಲೆ ಮಾಡ್ಕೊಂಡು ಮುಂದೆ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಯಾವುದೇ ಥರನ ಕಾನೂನಿನಲ್ಲಿ ಅಡಚಣೆ ಅವ್ರಿಗಿಲ್ಲ ಆ ವಿಚಾರ.